ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಂಟಲ್ ಹೆಲ್ತ್ ಸಿಸ್ಟಮ್ ಅಲ್ಲಿ ಬಳಸುವಂತಹ ಕೆಲವು ಪದಗಳ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ ಹ್ಯಾಲುಸಿನೇಷನ್. ಹ್ಯಾಲುಸಿನೇಷನ್ ಅಂದ್ರೆ ಏನು? ಹ್ಯಾಲುಸಿನೇಷನ್ ಅಂತಂದ್ರೆ ಫಾಲ್ಸ್ ಪರ್ಸೆಪ್ಷನ್ ವಿದೌಟ್ ಸ್ಟಿಮ್ಯುಲಸ್, ಅಂದ್ರೆ ಯಾವುದೇ ಸ್ಟಿಮ್ಯುಲಸ್ ಇಲ್ಲದೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಹ್ಯಾಲುಸಿನೇಷನ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರಬಹುದು, ನಮ್ಮಲ್ಲಿ ಪಂಚ ಜ್ಞಾನೇಂದ್ರಿಯಗಳಿವೆ. ಅವುಗಳ ಮುಖಾಂತರ ನಾವು ಜ್ಞಾನವನ್ನು ಅನುಭವಿಸ್ತೇವೆ. ಉದಾಹರಣೆಗೆ ಕಣ್ಣಿನ ಮುಖಾಂತರ ನೋಡ್ತೇವೆ, ಕಿವಿಯ ಮುಖಾಂತರ ಕೇಳ್ತೇವೆ, ಮೂಗಿನ ಮುಖಾಂತರ ಸುವಾಸನೆಯನ್ನು ಹೀರಿಕೊಳ್ತೇವೆ, ಹಾಗೆ ನಾಲಿಗೆಯ ಮುಖಾಂತರ ರುಚಿಯನ್ನು ಪಡ್ಕೊಳ್ತೇವೆ, ತ್ವಚೆಯ ಮುಖಾಂತರ ಆ ಟಚ್ ಸೆನ್ಸೇಷನ್ ಅನ್ನು ಅನುಭವಿಸ್ತೇವೆ. ಹಾಗೆ ಹ್ಯಾಲುಸಿನೇಷನ್ ಅಲ್ಲೂ ಕೂಡ 5 ವಿಧಗಳಿವೆ. ಈ ಎಲ್ಲ ಪಂಚಜ್ಞಾನೇಂದ್ರಿಯಗಳಲ್ಲೂ ಹ್ಯಾಲುಸಿನೇಷನ್ ಉಂಟಾಗಬಹುದು. ಅವುಗಳಿಗೆ ಆಡಿಟರಿ ಹ್ಯಾಲುಸಿನೇಷನ್, ವಿಜುವಲ್ ಹ್ಯಾಲುಸಿನೇಷನ್, ಗಸ್ಟೇಟರಿ ಹ್ಯಾಲುಸಿನೇಷನ್, ಹಾಗೆ ಟ್ಯಾಕ್ಟೈಲ್ ಹ್ಯಾಲುಸಿನೇಷನ್ ಹಾಗೂ ಆಲ್ಫ್ಯಾಕ್ಟರಿ ಹ್ಯಾಲುಸಿನೇಷನ್ ಅಂತ ಕರೀತಾರೆ. ಇವುಗಳಲ್ಲಿ ತುಂಬಾ ಕಾಮನ್ ಆಗಿ ಕಂಡುಬರುವಂಥದ್ದು ಆಡಿಟರಿ ಹ್ಯಾಲುಸಿನೇಷನ್ ಮತ್ತೆ ವಿಜುವಲ್ ಹ್ಯಾಲುಸಿನೇಷನ್. ಉದಾಹರಣೆಗೆ, ಯಾರು ಇಲ್ಲದೆ ಇದ್ದಾಗ ಯಾರನ್ನು ನೋಡಿದ್ದೇವೆ ಅಂತ ಹೇಳಿ ಪೇಷಂಟ್ ಅಂದ್ಕೊಂಡ್ರೆ ಅದಕ್ಕೆ ನಾವು ವಿಜುವಲ್ ಹ್ಯಾಲುಸಿನೇಷನ್ ಅಂತ ಹೇಳ್ತಾರೆ. ಹಾಗೆ ಏನು ಕೇಳದೇ ಇದ್ರು, ಅಂದ್ರೆ ಸುತ್ತಮುತ್ತಲು ಇರುವವರಿಗೆ ಏನೂ ಕೇಳದೇ ಇದ್ದಾಗ ಆ ಪೇಷಂಟಿಗೆ ಏನೋ ಕೇಳಿದೆ, ಯಾರೋ ಮಾತಾಡಿದ ಹಾಗೆ ಅನಿಸ್ತಾ ಇದೆ, ಅವರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಹಾಗೆ ಪೇಷಂಟ್ ಹೇಳಿದ್ರೆ ಅದರ ಅರ್ಥ ಅವರಿಗೆ ಆಡಿಟರಿ ಹ್ಯಾಲುಸಿನೇಷನ್ ಇದೆ ಅಂತ. ಇಂತಹ ಹ್ಯಾಲುಸಿನೇಷನ್ಗಳು ತುಂಬ ಸಿವಿಯರ್ ಮೆಂಟಲ್ ಇಲ್ನೆಸ್ಗಳಲ್ಲಿ ಕಾಣಲು ಸಿಗುತ್ತವೆ. ಉದಾಹರಣೆಗೆ ಸಿಜೋಫ್ರೇನಿಯಾ, ಹಾಗೆ ಬೈಪೋಲರ್ ಮೂಡ್ ಡಿಸಾರ್ಡರ್, ಹಾಗೆ ಸಬ್ಸ್ಟೆನ್ಸ್ ಅಬ್ಯೂಸ್ ಡಿಸಾರ್ಡರ್ಗಳಲ್ಲೂ ಕೂಡ ಈ ಹ್ಯಾಲುಸಿನೇಷನ್ಗಳು ಕಂಡು ಬರ್ತವೆ. ಅಂದರೆ ಹೆಚ್ಚಾಗಿ ಆಲ್ಕೋಹಾಲ್ ಸೇವನೆ ಮಾಡಿದಾಗ ಅಥವಾ ಯಾವುದೋ ಡ್ರಗ್ ಅನ್ನು ಸೇವನೆ ಮಾಡಿದಾಗ ಅಂತಹ ಪೇಷಂಟ್ಗಳಲ್ಲಿ ಈ ಥರ ಅನುಭವಗಳು ಉಂಟಾಗ್ತವೆ. ಸೊ ಕೊನೆಯದಾಗಿ ಸಾರಾಂಶ ಹೇಳೋದಾದ್ರೆ, ಹ್ಯಾಲುಸಿನೇಷನ್ ಅಂತಂದ್ರೆ ಯಾವುದೇ ಸ್ಟಿಮ್ಯುಲಸ್ ಇಲ್ಲದಿದ್ದಾಗ ಅದು ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಆ ಅನುಭವ ಆದ್ರೆ ಅದಕ್ಕೆ ಹ್ಯಾಲುಸಿನೇಷನ್ ಅಂತ ಹೇಳ್ತಾರೆ. ಧನ್ಯವಾದಗಳು.